ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು ಇಂದು 2024 ಆಗಸ್ಟ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. 2024ರ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? 2024ರ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಹೂ ವಿಲ್ ಬಿ ಅವಾರ್ಡೆಡ್ ಕಂಪ್ಯಾನಿಯನ್ ಆಫ್ ದ ಆರ್ಡರ್ ಆಫ್ ಪಿಜಿ ಇನ್ 2024? ಎ ಆಪ್ಷನ್ಸ್ ನರೇಂದ್ರ ಮೋದಿ, ಬಿ ಆಪ್ಷನ್ಸ್ ಜಯಶಂಕರ್, ಸಿ ಆಪ್ಷನ್ಸ್ ದ್ರೌಪದಿ ಮುರ್ಮು, ಡಿ ಆಪ್ಷನ್ಸ್ ಅಮಿತ್ ಶಾ. ಆತ್ಮೀಯ ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಆಪ್ಷನ್ಸ್ ಸಿ ಆಪ್ಷನ್ಸ್. ಯಾವ ಆಪ್ಷನ್ಸ್? ಸಿ ಆಪ್ಷನ್ಸ್ ಸರಿಯಾಗಿದೆ. ದ್ರೌಪದಿ ಮುರ್ಮು. ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು. 2024ರಲ್ಲಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮು ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ, ಯಾರಿಗಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅವರಿಗೆ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ. ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ. ಈ ಪ್ರಶಸ್ತಿ ಏನಪ್ಪಾ ಅಂದ್ರೆ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ಏನಪ್ಪಾ ಅಂದ್ರೆ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ನಮ್ಮ ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಪಿಜಿ ದೇಶಕ್ಕೆ 2024ರ ಆಗಸ್ಟ್ ಯಾವಾಗ ಹೋಗಿದ್ರಪ್ಪ ಅಂದ್ರೆ 2024ರ ಆಗಸ್ಟ್ 6ರಂದು ಭೇಟಿ ನೀಡ್ತಾರೆ. ಆಗಸ್ಟ್ 6ರಂದು ಭೇಟಿ ನೀಡಿದರು. ಈ ಮೂಲಕ ಇದು ಪಿಜಿ ದೇಶಕ್ಕೆ, ಯಾವ ದೇಶಕ್ಕೆ? ಪಿಜಿ ದೇಶಕ್ಕೆ ಭಾರತದ ಮುಖ್ಯಸ್ಥರ ಮೊದಲ ಭೇಟಿಯಾಗಿದೆ. ಎಷ್ಟನೇ ಭೇಟಿಯಾಗಿದೆ ಅಂದರೆ ಮೊದಲ ಭೇಟಿಯಾಗಿದೆ. ಪಿಜಿ ಭೇಟಿಯ ಸಂದರ್ಭದಲ್ಲಿ, ಪಿಜಿ ದೇಶಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಪಿಜಿ ದೇಶದ ಸ್ಟೇಟ್ ಹೌಸ್ ನಲ್ಲಿ ಪಿಜಿ ದೇಶದ ಸ್ಟೇಟ್ ಹೌಸ್ ನಲ್ಲಿ ಪಿಜಿ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅದು ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂದು ಯಾವುದಪ್ಪ ಅಂತಂದ್ರೆ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಎಂಬ ಪ್ರಶಸ್ತಿಯನ್ನು ಎಲ್ಲಿ ನೀಡ್ತಾರಪ್ಪ ಅಂದ್ರೆ ಸ್ಟೇಟ್ ಹೌಸ್ ನಲ್ಲಿ ಪ್ರದಾನ ಮಾಡಿದರು. ಸ್ನೇಹಿತರೆ, ಪಿಜಿ ದೇಶದ ಅಧ್ಯಕ್ಷ ಯಾರು? ಪಿಜಿ ದೇಶದ ಅಧ್ಯಕ್ಷ ರತು ವಿಲಿಯಂ ಮೈವಲಿಲಿ ಕಟೋನಿವೇರೆ. ಯಾರಪ್ಪ ಅಂದ್ರೆ ರತು ವಿಲಿಯಂ ಮೈವಲಿಲಿ ಕಟೋನಿವೇರೆ. ಇವರು ಪಿಜಿ ದೇಶದ ಅಧ್ಯಕ್ಷರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬೇರೆ ಪ್ರಶಸ್ತಿಯನ್ನು ನೀಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸುರಿನಾಮ್ ದೇಶದ ಯಾವ ದೇಶದ? ಸುರಿನಾಮ್ ದೇಶದ ಪ್ರಶಸ್ತಿಯು ಸಹ ನೀಡಲಾಗಿದೆ. ಯಾರಿಗಪ್ಪ ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ. ಈ ಸುರಿನಾಮ್ ದೇಶವು ದಕ್ಷಿಣ ಅಮೆರಿಕದ ಒಂದು ಪುಟ್ಟ ರಾಷ್ಟ್ರವಾಗಿದೆ. ದೇಶವಾಗಿದೆ. ಈ ಸುರಿನಾಮ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನಾ ಆಫ್ ದಿ ಯೆಲ್ಲೋ ಸ್ಟಾರ್ ಪ್ರಶಸ್ತಿ. ಯಾರಿಗೆ ನೀಡಿದಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿದ್ದಾರೆ. ಸುರಿನಾಮ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನಾ ಆಫ್ ದಿ ಯೆಲ್ಲೋ ಸ್ಟಾರ್ ಅಥವಾ ಹಳದಿ ನಕ್ಷತ್ರ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಿದರಪ್ಪ ಅಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿದರು. ಈ ಸುರಿನಾಮ್ ದೇಶವು ದಕ್ಷಿಣ ಅಮೆರಿಕದ ಒಂದು ಪುಟ್ಟ ರಾಷ್ಟ್ರವಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನಾ ಆಫ್ ದಿ ಯೆಲ್ಲೋ ಸ್ಟಾರ್ ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮು
ಅವರಿಗೆ ಸುರಿನಾಮ್ ದೇಶದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಸುರಿನಾಮ್ ದೇಶದ ಅಧ್ಯಕ್ಷ ಚಂದ್ರಿಕ್ ಪ್ರಸಾದ್ ಸತೋಕಿ. ಯಾರಪ್ಪ ಅಂದ್ರೆ ಚಂದ್ರಿಕ್ ಪ್ರಸಾದ್ ಸತೋಕಿ ಅವರ ಅರಮನೆಯಲ್ಲಿ 2023 ಮೇ 5 ಪ್ರದಾನ ಮಾಡಲಾಯಿತು. ಯಾರಿಗಪ್ಪ ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ. ಯಾರಿಗಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಫಿಜಿ ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಫಿಜಿ ದೇಶದ ಪ್ರಧಾನಮಂತ್ರಿ ಸಿತಿವೇನಿ ರಬುಕ. ಯಾರಂದ್ರೆ ಸಿತಿವೇನಿ ರಬುಕ. ಇವರು ಫಿಜಿ ದೇಶದ ಪ್ರಧಾನಮಂತ್ರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024 ಡಂಬಲ್ಸ್ ಪುರುಷರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗೆದ್ದ ಭಾರತೀಯ ಯಾರಪ್ಪ ಅಂದ್ರೆ ಹೂ ಈಸ್ ದ ಇಂಡಿಯನ್ ಹೂ ವಿಲ್ ವಿನ್ ದ 2024 ಮೆನ್ಸ್ ಡಂಬಲ್ಸ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್? ಎ ಆಪ್ಷನ್ಸ್ ಹೆನ್ರಿ ಪ್ಯಾಟನ್, ಬಿ ಆಪ್ಷನ್ಸ್ ರೋಹನ್ ಬೋಪಣ್ಣ, ಸಿ ಆಪ್ಷನ್ಸ್ ಮೆಟ್ ಪಾವಿಕ್, ಡಿ ಆಪ್ಷನ್ಸ್ ಮ್ಯಾಥ್ಸ್ ಎಂಬೆಂಡನ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಆಪ್ಷನ್ಸ್ ಬಿ ಆಪ್ಷನ್ಸ್ ರೋಹನ್ ಬೋಪಣ್ಣ. ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಕ್ರೀಡೆಗಳು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಡಂಬಲ್ಸ್ ಪುರುಷರ ವಿಜೇತದಲ್ಲಿ ರೋಹನ್ ಬೋಪಣ್ಣ ಇವರು ಭಾರತ ದೇಶದವರು. ಮ್ಯಾಥ್ಯೂ ಎಂಬೆಂಡನ್. ನೆಕ್ಸ್ಟ್ ನೋಡ್ರಿ, ಸ್ನೇಹಿತರೆ, ಇಸಿಹಾ ಸುಹಿ ಇವರು ಚೀನಾ ದೇಶದವರು. ಇವರು ಯಾವ ದೇಶದವರು? ಚೀನಾ ದೇಶದವರು. ನೆಕ್ಸ್ಟ್ ಎಲಿಸ್ ಮೆಟ್ರಿನ್ಸ್. ನೆಕ್ಸ್ಟ್ ಮಿಶ್ರ ಡಂಬಲ್ಸ್ ಪುರುಷ ಮತ್ತು ಮಹಿಳೆಯರಲ್ಲಿ ಸ್ನೇಹಿತರೆ, ಮಿಶ್ರ ಡಂಬಲ್ಸ್ ನಲ್ಲಿ ಇಸಿಹಾ ಸುಹಿ ಮತ್ತು ಜಾನ್ ಜಿಲೆನ್ಸ್ಕಿ. ಈ ಜಾನ್ ಜಿಲೆನ್ಸ್ಕಿ ಅವರು ಪೋಲೆಂಡ್ ದೇಶದವರು. ಇಸಿಹಾ ಸುಹಿ ಅವರು ತೈವಾನ್ ದೇಶದವರು. ಯಾವ ದೇಶದವರು? ತೈವಾನ್ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಪುರುಷರ ಡಂಬಲ್ಸ್ ನ ವಿಜೇತರು ಯಾರಪ್ಪ ಅಂದ್ರೆ ಮೆಟ್ ಪಾವಿಕ್. ಈ ಮೆಟ್ ಪಾವಿಕ್ ಅವರು ಕ್ರೊಯೇಷಿಯಾ ದೇಶದವರು. ಯಾವ ದೇಶದವರು? ಕ್ರೊಯೇಷಿಯಾ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಮಾರ್ಸೆಲೋ ಅಲೆವಾರೋ. ನೆಕ್ಸ್ಟ್ ಕೋಕೋ ಗಾಫ್. ಇವರು ಮಹಿಳಾ ಡಂಬಲ್ಸ್ ನ ವಿಜೇತರು ಯಾರಪ್ಪ ಅಂದ್ರೆ ಕೋಕೋ ಗಾಫ್. ಇವರು ಅಮೆರಿಕ ದೇಶದವರು. ಯಾವ ದೇಶದವರು? ಅಮೆರಿಕ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಕಟೇರಿನಾ ಸಿನಿಯಾಕೋವಾ. ಇವರು ಜಕ್ ಗಣರಾಜ್ಯ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಡೆಸಿರೆ ಕ್ರಾವಿಂಜಿಕ್. ಇವರು USA ದೇಶದವರು. ನೆಕ್ಸ್ಟ್ ನೀಲ್ ಸ್ಕುಸ್ಕಿ. ಇವರು ಬ್ರಿಟನ್ ದೇಶದವರು. ಇವರು ಯಾವ ದೇಶದವರು? ಬ್ರಿಟನ್ ದೇಶದವರು.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿಂಬಲ್ಡನ್ ಓಪನ್ ಟೆನ್ನಿಸ್. ವಿಂಬಲ್ಡನ್ ಓಪನ್ ಟೆನ್ನಿಸ್. ಹೆನ್ರಿ ಪ್ಯಾಟನ್, ಇವರು ಯುಕೆ ದೇಶದವರು. ಹೆನ್ರಿ ಪ್ಯಾಟನ್. ನೆಕ್ಸ್ಟ್ ಸ್ನೇಹಿತರೆ, ಹ್ಯಾರಿ ಹಿಲಿಯೋವಾರ. ಹ್ಯಾರಿ ಹಿಲಿಯೋವಾರ, ಇವರು ಫಿನ್ಲ್ಯಾಂಡ್ ದೇಶದವರು. ಹ್ಯಾರಿ ಹಿಲಿಯೋವಾರ, ಇವರು ಫಿನ್ಲ್ಯಾಂಡ್ ದೇಶದವರು. ನೆಕ್ಸ್ಟ್, ಕ್ಯಾಟರಿನಾ ಸಿನಿಯಾಕೋವಾ, ಇವರು ಜಕ್ ಅಮೆರಿಕ ದೇಶದವರು. ನೆಕ್ಸ್ಟ್, ಟೇಲರ್ ಟಾನ್ಸೆಂಡ್, ಇವರು ಜಕ್ ಅಮೆರಿಕ ದೇಶದವರು. ನೆಕ್ಸ್ಟ್, ಜಾನ್ ಜಿಲೆನ್ಸ್ಕಿ, ಇವರು ಪೋಲೆಂಡ್ ದೇಶದವರು. ಜಾನ್ ಜಿಲೆನ್ಸ್ಕಿ ಪೋಲೆಂಡ್ ದೇಶದವರು. ಹಿನ್ಸಾ ಸುಯಿ, ಇವರು ಇವರು ತೈವಾನ್ ದೇಶದವರು. ಇವರು ತೈವಾನ್ದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಕ್ರೀಡೆಗಳು. ಈ ಕ್ರೀಡೆಗಳು 2024 ಸಾಲಿನ ಗ್ರ್ಯಾಂಡ್ ಸ್ಲಾಮ್ ಗಳ ಒಂದು ಕ್ರೀಡೆಗಳ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪ್ರತಿ ವರ್ಷವೂ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಜನವರಿಯಿಂದ ಫೆಬ್ರವರಿ ತಿಂಗಳವರೆಗೆ, ಜನವರಿ ಟು ಫೆಬ್ರವರಿಯಲ್ಲಿ ನಡೆಯುತ್ತದೆ. ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಸ್ಥಾಪನೆಯಾದದ್ದು 1905ರಲ್ಲಿ. ಎಲ್ಲಪ್ಪ ಅಂದ್ರೆ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂದ್ರೆ ಮೆಲ್ಬೋರ್ನ್ ನಲ್ಲಿ ಇದೆ. ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಡೆಯುವಂತ ಕ್ರೀಡಾಂಗಣ ಯಾವುದು ಸ್ನೇಹಿತರೆ? ಹಾಗಾದರೆ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಡೆಯುವಂತ ಕ್ರೀಡಾಂಗಣ ಹಾರ್ಡ್ ಕೋರ್ಟ್. ಯಾವ್ದಪ್ಪ ಅಂದ್ರೆ ಹಾರ್ಡ್ ಕೋರ್ಟ್. ಎಕ್ಸಾಮ್ ನ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಕೀ ಪಾಯಿಂಟ್ಸ್ ಗಳು ಸ್ನೇಹಿತರೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಪುರುಷರ ವಿಜೇತರು ಯಾರಪ್ಪ ಅಂದ್ರೆ ಜಾನಿಕ್ ಸಿನ್ನರ್, ಇವರು ಇಟಲಿ ದೇಶದವರು. ಜಾನಿಕ್ ಸಿನ್ನರ್. ನೆಕ್ಸ್ಟ್, ಪುರುಷರ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಡೇನಿಯಲ್, ಇವರು ರಷ್ಯಾ ದೇಶದವರು. ನೆಕ್ಸ್ಟ್ ಸ್ನೇಹಿತರೆ, ಅರೀನಾ ಸಬಾಲೇಖ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮಹಿಳಾ ರನ್ನರ್ ಅಪ್ ಆದವರು ಜಂಗ್ ಕ್ವಿನೆನ್, ಇವರು ಚೀನಾ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಫ್ರೆಂಚ್ ಓಪನ್ ಟೆನ್ನಿಸ್. ಯಾವ್ದಪ್ಪ ಅಂದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್. ಇದು ಮೇದಿಂದ ಜೂನ್ ತಿಂಗಳಲ್ಲಿ ನಡೆಯುವಂತ ಒಂದು ಗ್ರ್ಯಾಂಡ್ ಸ್ಲಾಮ್. ಈ ಫ್ರೆಂಚ್ ಓಪನ್ ಟೆನ್ನಿಸ್ ನ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂದ್ರೆ ಪ್ಯಾರಿಸ್ ನಲ್ಲಿದೆ. ಈ ಫ್ರೆಂಚ್ ಓಪನ್ ಟೆನ್ನಿಸ್ ಸ್ಥಾಪನೆಯಾದ ವರ್ಷ 1891ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಈ ಫ್ರೆಂಚ್ ಓಪನ್ ಟೆನ್ನಿಸ್ ನಡೆಯುವಂತ ಕ್ರೀಡಾಂಗಣ ಯಾವ್ದಪ್ಪ ಅಂದ್ರೆ ಮಣ್ಣಿನ ಮೈದಾನ. ಯಾವ ಮೈದಾನ? ಮಣ್ಣಿನ ಮೈದಾನ. ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಪುರುಷರ ವಿಜೇತರು ಯಾರಪ್ಪ ಅಂದ್ರೆ ಕಾರ್ಲೋಸ್ ಅಲ್ಕ್ರಾಜ್, ಇವರು ಸ್ಪೇನ್ ದೇಶದವರು. ಮತ್ತು ಫ್ರೆಂಚ್ ಓಪನ್ ಟೆನ್ನಿಸ್ ನ ಪುರುಷರ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್, ಇವರು ಜರ್ಮನಿ ದೇಶದವರು. ನೆಕ್ಸ್ಟ್, ಮಹಿಳಾ ವಿಜೇತರು ಯಾರಪ್ಪ ಅಂದ್ರೆ ಇಗಾ ಸ್ವಿಯಾಟೆಕ್, ಇವರು ಪೋಲೆಂಡ್ ದೇಶದವರು. ನೆಕ್ಸ್ಟ್, ಮಹಿಳಾ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಜಾಸ್ಮಿನ್ ಪಾವೋಲಿನಾ, ಇವರು ಇಟಲಿ ದೇಶದವರು. ನೆಕ್ಸ್ಟ್ ನಡೆಯುವಂತ ಗ್ರ್ಯಾಂಡ್ ಸ್ಲಾಮ್ ಯಾವ್ದಪ್ಪ ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್. ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ಜುಲೈದಿಂದ ಆಗಸ್ಟ್ ತಿಂಗಳವರೆಗೆ ನಡೆಯುವಂತ ಒಂದು ಗ್ರ್ಯಾಂಡ್ ಸ್ಲಾಮ್. ಯಾವ್ದಪ್ಪ ಅಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್. ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ನ ಹಾಗಾದ್ರೆ ಸ್ನೇಹಿತರೆ, ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ನ ಕೇಂದ್ರ ಕಚೇರಿ ಎಲ್ಲಪ್ಪ ಅಂದ್ರೆ ಲಂಡನ್ ನಲ್ಲಿದೆ. ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ಅನ್ನು ಸ್ಥಾಪನೆ ಆದದ್ದು ಯಾವಾಗಪ್ಪ ಅಂತಂದ್ರೆ
1877ರಲ್ಲಿ. ಎಷ್ಟರಲ್ಲಿಪ್ಪ ಅಂದ್ರೆ 1877ರಲ್ಲಿ. 1800 ವಿಂಬಲ್ಡನ್ ಓಪನ್ ಟೆನ್ನಿಸ್ ಸ್ಥಾಪನೆ ಆದದ್ದು ಸ್ನೇಹಿತರೆ 1887ರಲ್ಲಿ. ಮತ್ತು ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ನ ನಡೆಯುವಂತ ಕ್ರೀಡಾಂಗಣ ಯಾವ್ದಪ್ಪ ಅಂದ್ರೆ ಹುಲ್ಲಿನ ಮೈದಾನ. ಯಾವ ಮೈದಾನ? ಹುಲ್ಲಿನ ಮೈದಾನ. ವಿಂಬಲ್ಡನ್ ಓಪನ್ ಟೆನ್ನಿಸ್ ನ ಪುರುಷರ ವಿಜೇತರು ಯಾರಂದ್ರೆ ಕಾರ್ಲೋಸ್ ಅಲ್ಕ್ರಾಜ್. ಈ ಕಾರ್ಲೋಸ್ ಅಲ್ಕ್ರಾಜ್ ರವರು ಸ್ಪೇನ್ ದೇಶದವರು. ಯಾವ ದೇಶದವರು ಸ್ನೇಹಿತರೆ? ಸ್ಪೇನ್ ದೇಶದವರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪುರುಷರ ರನ್ನರ್ ಅಪ್ ಆದಂತವ್ರು ಯಾರಪ್ಪ ಅಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ನಲ್ಲಿ ಪುರುಷರ ರನ್ನರ್ ಅಪ್ ಆದವ್ರು ಯಾರಪ್ಪ ಅಂದ್ರೆ ನೋವಾಕ್ ಜೊಕೋವಿಕ್. ಇವರು ಸರ್ಬಿಯಾ ದೇಶದವರು. ನೋವಾಕ್ ಜೊಕೋವಿಕ್ ಇವರು ಸರ್ಬಿಯಾ ದೇಶದವರು. ನೆಕ್ಸ್ಟ್ ಮಹಿಳಾ ವಿಜೇತರು ಯಾರಪ್ಪ ಅಂದ್ರೆ ಬಾರ್ಬೋರಾ ಕ್ರೆಚಿಕೋವಾ ಇವರು ಚೆಕ್ ಗಣರಾಜ್ಯ ದೇಶದವರು. ನೆಕ್ಸ್ಟ್ ಮಹಿಳಾ ರನ್ನರ್ ಅಪ್ ಆದವ್ರು ಯಾರಪ್ಪ ಅಂದ್ರೆ ಜಾಸ್ಮಿನ್ ಪಾವೋಲಿನಾ ಇವರು ಇಟ್ಲಿ ದೇಶದವರು. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, USA ಓಪನ್ ಟೆನ್ನಿಸ್ 4ನೇ ಗ್ರ್ಯಾಂಡ್ ಸ್ಲಾಮ್ ಯಾವ್ದಪ್ಪ ಅಂದ್ರೆ USA ಓಪನ್ ಟೆನ್ನಿಸ್. ಈ USA ಓಪನ್ ಟೆನ್ನಿಸ್ ಸ್ಥಾಪನೆ ಆದದ್ದು 1881ರಲ್ಲಿ. ಈ USA ಓಪನ್ ಟೆನ್ನಿಸ್ ನ ಕೇಂದ್ರ ಕಚೇರಿ ನ್ಯೂಯಾರ್ಕ್. ಎಲ್ಲಪ್ಪ ಅಂದ್ರೆ ನ್ಯೂಯಾರ್ಕ್. ಈ USA ಓಪನ್ ಟೆನ್ನಿಸ್ ನಡೆಯುವಂತ ಕ್ರೀಡಾಂಗಣ ಹಾರ್ಡ್ ಕೋರ್ಟ್. ಯಾವ ಕ್ರೀಡಾಂಗಣ? ಹಾರ್ಡ್ ಕೋರ್ಟ್. ಸ್ನೇಹಿತರೆ, ಈ ಕೀ ಪಾಯಿಂಟ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಕೀ ಪಾಯಿಂಟ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಕ್ಸ್ಟ್ 2024ರ ವಿಶ್ವ ಪರಂಪರೆಯ ಸಮಿತಿಯ 46ನೇ ಎಷ್ಟನೇಪ್ಪ ಅಂದ್ರೆ 46ನೇ ಅಧಿವೇಶನ ನಡೆದಂತಹ ಸ್ಥಳ ಯಾವುದು? ವೇರ್ ವಾಸ್ ದ 46th season of the World Heritage Committee held in 2024? ಏನಪ್ಪಾ ಅಂದ್ರೆ 2024ರ ವಿಶ್ವ ಪರಂಪರೆಯ ಸಮಿತಿಯ 46ನೇ ಎಷ್ಟನೇ ಅಧಿವೇಶನ ನಡೆದಂತ ಸ್ಥಳ ಯಾವುದಪ್ಪ? ಆಪ್ಷನ್ಸ್ ಎ ಮುಂಬೈ, ಆಪ್ಷನ್ಸ್ ಬಿ ಬೆಂಗಳೂರು, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ಸ್ ಡಿ ಕಲ್ಕತ್ತಾ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ ನವದೆಹಲಿ. ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ನವದೆಹಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯುನೆಸ್ಕೋ ಎಂದರೆ ಯು ಎಂದರೆ ಯುನೈಟೆಡ್, ಎನ್ ಎಂದರೆ ನೇಷನ್ಸ್, ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಏನಪ್ಪಾ ಅಂದ್ರೆ ಸ್ನೇಹಿತರೆ, ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಎಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಯಾವ್ದಪ್ಪ ಅಂದ್ರೆ ಯುನೆಸ್ಕೋ. ಸ್ನೇಹಿತರೆ, 46ನೇ ಅಧಿವೇಶನ, ಈ ವರ್ಷ ನಡೆದಂತ ಅಧಿವೇಶನ ಎಷ್ಟನೇದಪ್ಪ ಅಂದ್ರೆ 46ನೇ ಅಧಿವೇಶನ ಭಾರತದ ಮಂಟಪ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವು ಭಾರತದ ನವದೆಹಲಿಯಲ್ಲಿ ಜುಲೈ 21ರಿಂದ 31 ಜುಲೈ 2024ರವರೆಗೆ ಭಾರತದ ಮಂಟಪಂ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮತ್ತು ಕನ್ವೆನ್ಷನ್ ಸೆಂಟರ್ ಐಇಸಿಸಿ ನವದೆಹಲಿ ಭಾರತದಲ್ಲಿ ನಡೆದಿದೆ. ಸ್ನೇಹಿತರೆ, ಭಾರತ ಮಂಟಪಂ ಕನ್ವೆನ್ಷನ್ ಸೆಂಟರ್ ಆಧುನಿಕ ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ವಿಶ್ವ ದರ್ಜೆಯ ಸೌಲಭ್ಯವಾಗಿದ್ದು, ಸಮಾವೇಶಗಳು, ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭೆಗಳನ್ನು ಆಯೋಜಿಸಲು ಸೂಕ್ತವಾಗಿದೆ.
ಸ್ನೇಹಿತರೆ, ಹಾಗಾದ್ರೆ ಸ್ನೇಹಿತರೆ, ಈ ಯುನೆಸ್ಕೋ ರಚನೆ ಆದದ್ದು 16 ನವೆಂಬರ್ 1945. 16 ನವೆಂಬರ್ 1945ರಂದು ಯುನೆಸ್ಕೋವು ರಚನೆಯಾಯಿತು. ಈ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ಪ್ಯಾರಿಸ್, ಪ್ಯಾರಿಸ್ ನಲ್ಲಿದೆ. ಎಲ್ಲಿದೆ ಅಂದ್ರೆ ಪ್ಯಾರಿಸ್ ನಲ್ಲಿದೆ. ಯುನೆಸ್ಕೋದ ಮಹಾನಿರ್ದೇಶಕರು ಅಂಡ್ರೆ ಅಜೌಲೆ. ಯಾರಪ್ಪ ಅಂದ್ರೆ ಅಂಡ್ರೆ ಅಜೌಲೆ. ಯುನೆಸ್ಕೋದ ಉಪ ಮಹಾನಿರ್ದೇಶಕರು ಶಿಂಗ್ ಕ್ಯೂ. ಯಾರಪ್ಪ ಅಂದ್ರೆ ಶಿಂಗ್ ಕ್ಯೂ. ಸ್ನೇಹಿತರೆ, 46ನೇ ಅಧಿವೇಶನ ನಡೆದಿದ್ದು ನವದೆಹಲಿಯಲ್ಲಿ. ಆದರೆ 45ನೇ ಅಧಿವೇಶನ ಎಲ್ಲಿ ನಡೀತಪ್ಪ ಅಂದ್ರೆ ವಿಶ್ವ ಪರಂಪರೆಯ ಸಮಿತಿಯ 45ನೇ ಅಧಿವೇಶನ ನಡೆದಂತ ಸ್ಥಳ ಯಾವ್ದಪ್ಪ ಅಂದ್ರೆ ರಿಯಾದ್, UK, ಸೌದಿ ಅರೇಬಿಯಾ. 2023ರಲ್ಲಿ ನಡೆದಂತದ್ದು. ಮುಂದೆ 2023ರಲ್ಲಿ ನಡೆದದ್ದು ರಿಯಾದ, UK, ಸೌದಿ ಅರೇಬಿಯಾ. 2024ರಲ್ಲಿ ನಡೆದದ್ದು ನವದೆಹಲಿ. ಮುಂದಿನ ವರ್ಷ 2025ರಲ್ಲಿ ನಡೆಯುವಂತಹ ಅಧಿವೇಶನ 47ನೇ ಅಧಿವೇಶನ. ಎಷ್ಟನೇದಪ್ಪ ಅಂದ್ರೆ 47ನೇ ಅಧಿವೇಶನ ನಡೆಯುವಂತ ಒಂದು ಸ್ಥಳ ಬಲ್ಗೇರಿಯಾ. ಯಾವ್ದಪ್ಪ ಅಂದ್ರೆ ಬಲ್ಗೇರಿಯಾ. ಎಷ್ಟರಲ್ಲಪ್ಪ ಅಂದ್ರೆ 2005ರಲ್ಲಿ. ಬಲ್ಗೇರಿಯಾದಲ್ಲಿ ಎಷ್ಟನೇ ಅಧಿವೇಶನ ನಡೆಯುತ್ತದೆ ಅಂದ್ರೆ 47ನೇ ಅಧಿವೇಶನ. ಎಷ್ಟರಲ್ಲಿ ನಡೆಯುತ್ತಪ್ಪ ಅಂದ್ರೆ 2025ರಲ್ಲಿ ಬಲ್ಗೇರಿಯಾದಲ್ಲಿ ನಡೆಯುತ್ತದೆ. ಸ್ನೇಹಿತರೆ, ನೆಕ್ಸ್ಟ್, ಇತ್ತೀಚೆಗೆ 43ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಣೆಯಾದದ್ದು ಯಾವುದು? ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಣೆಯಾದದ್ದು ಯಾವುದು? ರೀಸೆಂಟ್ಲಿ ಆಸ್ ಇಂಡಿಯಾಸ್ 43rd ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ವಾಟ್ ವಾಸ್ ಅನೌನ್ಸ್ಡ್? ಆಪ್ಷನ್ಸ್ ಎ ಮೊಯ್ಡಮ್, ಆಪ್ಷನ್ಸ್ ಬಿ ಸಾಡೋ ದ್ವೀಪ ಚಿನ್ನದ ಗಣಿಗಳು, ಆಪ್ಷನ್ ಸಿ ಬೀಜಿಂಗ್ ಕೇಂದ್ರ ಅಕ್ಷ, ಆಪ್ಷನ್ ಡಿ ಬಡೈನ್ ಜನರ್ ಮರುಭೂಮಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಆಪ್ಷನ್ ಎ ಮೊಯ್ಡಮ್. ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಮೊಯ್ಡಮ್. ಆಪ್ಷನ್ ಎ ಇದಕ್ಕೆ ಸರಿಯಾದ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಆಪ್ಷನ್ಸ್ ಎ ಮೊಯ್ಡಮ್. ಆಪ್ಷನ್ಸ್ ಎ ಮೊಯ್ಡಮ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನವದೆಹಲಿಯಲ್ಲಿ ಜರುಗಿದ ಎಲ್ಲಪ್ಪ ಅಂದ್ರೆ ನವದೆಹಲಿಯಲ್ಲಿ ಜರುಗಿದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಆಯ್ಕೆಗಳ ಸಮಿತಿಯು ಯಾವ್ದಪ್ಪ ಅಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿಯು 46ನೇ ಅಧಿವೇಶನದಲ್ಲಿ ಆಯ್ಕೆಯ ಸಮಿತಿಯು ಜಗತ್ತಿನ ವಿವಿಧ ದೇಶಗಳ 24 ತಾಣಗಳನ್ನು ವಿಶ್ವ ಪಾರಂಪರ್ಯ ಪಟ್ಟಿಗೆ ಆಯ್ಕೆ ಮಾಡಿದೆ. ಏನಪ್ಪಾ ಅಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಯಾವ್ದಪ್ಪ ಅಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿಯು ಎಲ್ಲಿದಪ್ಪ ಅಂದ್ರೆ ಜಗತ್ತಿನ ವಿವಿಧ ದೇಶಗಳ 24 ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆ ಮಾಡಿದೆ. ಈ ಸಮಿತಿ ಮಾಡಿದೆ. ಮತ್ತು ಆಯ್ಕೆ ಮಾಡಿದಂತ 24 ತಾಣಗಳಲ್ಲಿ 19 ಸಾಂಸ್ಕೃತಿಕ ವಿಭಾಗದಲ್ಲಿ ಇವೆ ತಾಣಗಳು ಮತ್ತು 4 ಸ್ವಾಭಾವಿಕ ವಿಭಾಗದಲ್ಲಿವೆ. ಒಂದು ಮಿಶ್ರ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಇದ್ದಂತಹ ತಾಣವನ್ನು ಆಯ್ಕೆ ಮಾಡಲಾಗಿದೆ. 19 ಸಾಂಸ್ಕೃತಿಕ ವಿಭಾಗದಲ್ಲಿದ್ದಂತ ತಾಣವನ್ನು ಆಯ್ಕೆ ಮಾಡಲಾಗಿದೆ. 4 ಸ್ವಾಭಾವಿಕ ವಿಭಾಗದಲ್ಲಿದ್ದಂತ ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ಒಂದು ಮಿಶ್ರಿತ ವಿಭಾಗದಲ್ಲಿದ್ದಂತ ತಾಣವನ್ನು ಆಯ್ಕೆ ಮಾಡಲಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ, 19 ಸಾಂಸ್ಕೃತಿಕ ವಿಭಾಗದಲ್ಲಿದ್ದಂತಹ ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. 4 ಸ್ವಾಭಾವಿಕ ವಿಭಾಗದಲ್ಲಿದ್ದಂತ ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ಒಂದು ಮಿಶ್ರಿತ ವಿಭಾಗದಲ್ಲಿದ್ದಂತ ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು ಎಷ್ಟು ತಾಣಗಳನ್ನು ಆಯ್ಕೆ ಮಾಡಲಾಗಿದೆ ಅಂದರೆ 24 ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು 24 ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, 2024ನೇ ಸಾಲಿನಲ್ಲಿ ಆಯ್ಕೆಯಾದಂತ 24 ತಾಣಗಳಲ್ಲಿ ಭಾರತದ ಒಂದು ಸ್ಥಾನವಾದ
ಅಸ್ಸಾಂನ ಭಾರತದ ಒಂದು ಸ್ಥಾನವಾದ ಅಸ್ಸಾಂನ ಮೊಯ್ಡಮ್ ಯಾವ್ದಪ್ಪ ಅಂದ್ರೆ ಅಸ್ಸಾಂನ ಮೊಯ್ಡಮ್ ಕೂಡ ಒಂದಾಗಿದೆ. 24 ತಾಣಗಳಲ್ಲಿ ಭಾರತದ ಒಂದು ಸ್ಥಾನವಾದಂತ ಅಸ್ಸಾಂನ ಮೊಯ್ಡಮ್ ಕೂಡ ಒಂದಾಗಿದೆ. ಈ ಅಸ್ಸಾಂನ ಮೊಯ್ಡಮ್ ಸಾಂಸ್ಕೃತಿಕ ವಿಭಾಗದಿಂದ ಆಯ್ಕೆ ಮಾಡಲಾಗಿದೆ. ಯಾವ್ದಪ್ಪ ಅಂದ್ರೆ ಅಸ್ಸಾಂನ ಮೊಯ್ಡಮ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024ರ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡ ಅಸ್ಸಾಂನ ಮೊಯ್ಡಮ್ ಅಹೋಮ್ ರಾಜವಂಶದ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ. ಯಾವ್ದಪ್ಪ ಅಂದ್ರೆ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಇದು ಅಸ್ಸಾಂನ ಮೊಯ್ಡಮ್. ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ 43ನೇ ಸ್ಥಾನವಾಗಿದೆ. ಇತ್ತೀಚೆಗೆ ಸೇರ್ಪಡೆಯಾದಂತ ಭಾರತದ 43ನೇ ವಿಶ್ವ ಪರಂಪರೆಗೆ ಸೇರ್ಪಡೆಯಾದಂತ ಭಾರತದ 43ನೇ ತಾಣ ಯಾವ್ದಪ್ಪ ಅಂದ್ರೆ ಅಸ್ಸಾಂನ ಮೊಯ್ಡಮ್. ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಅಸ್ಸಾಂನ ಮೊಯ್ಡಮ್ ಅಸ್ಸಾಂನ 3ನೇ ತಾಣ. ಮೊಯ್ಡಮ್ ಅಸ್ಸಾಂನ ಎಷ್ಟನೇ ತಾಣಪ್ಪ ಅಂದ್ರೆ 3ನೇ ತಾಣ. ಮೂರನೇ ತಾಣ ಮತ್ತು ಮೊದಲ ಸಾಂಸ್ಕೃತಿಕ ವಿಭಾಗದಲ್ಲಿನ ತಾಣ. ಅಸ್ಸಾಂನ 3ನೇ ತಾಣ ಅದ ಯಾವ್ದಪ್ಪ ಅಂದ್ರೆ ಮೊಯ್ಡಮ್. ಆದ್ರೆ ಸಾಂಸ್ಕೃತಿಕ ವಿಭಾಗದಲ್ಲಿನ ಮೊದಲನೇ ತಾಣ ಯಾವ್ದಪ್ಪ ಅಂದ್ರೆ ಸಾಂಸ್ಕೃತಿಕ ವಿಭಾಗದಲ್ಲಿನ ಎಷ್ಟನೇ ತಾಣ? ಇದು ಮೊದಲನೇ ತಾಣವಾಗಿದೆ. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ವನ್ಯಜೀವಿ ಅಭಯಾರಣ್ಯ ಈ ಎರಡೂ 1985ರಲ್ಲಿ ನೈಸರ್ಗಿಕ ವಿಭಾಗದ ಅಡಿಯಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಯಾವ್ಯಾವಪ್ಪ ಅಂದ್ರೆ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ವನ್ಯಜೀವಿ ಅಭಯಾರಣ್ಯ ಈ ಎರಡು ತಾಣಗಳನ್ನು 1985ರಲ್ಲಿ ನೈಸರ್ಗಿಕ ವಿಭಾಗದ ಅಡಿಯಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು. ಪ್ರಸ್ತುತವಾಗಿ ಈ ವರ್ಷ ಮೊಯ್ಡಮ್ ಯಾವ್ದಪ್ಪ ಅಂದ್ರೆ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆಯಾಗಿದೆ. ಇದು ಮೊಯ್ಡಮ್ ಅಂದ್ರೆ ಅಹೋಮ್ ಅನ್ನುವಂತ ಒಂದು ರಾಜವಂಶದ ದಿಬ್ಬದ ಸಮಾಧಿ ವ್ಯವಸ್ಥೆ ಆಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಯುನೆಸ್ಕೋ ಪಾರಂಪರಿಕ ಯಾವ್ದಪ್ಪ ಅಂದ್ರೆ ಯುನೆಸ್ಕೋ ಪಾರಂಪರಿಕ ಹೆಚ್ಚು ತಾಣಗಳನ್ನು ಹೊಂದಿರುವಂತಹ ರಾಜ್ಯಗಳು. ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ. ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಯಾವ್ದಂದ್ರೆ ಮಹಾರಾಷ್ಟ್ರ. ಈ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಒಟ್ಟು 54 ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ. ಎಷ್ಟು ಸ್ಥಾನಗಳನ್ನು ಸೇರ್ಪಡೆ ಮಾಡಲಾಗಿದೆ? ವಿಶ್ವ ಪಾರಂಪರಿಕ ಪಟ್ಟಿಗೆ ಒಟ್ಟು 54 ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ. 54 ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ, ರಾಜಸ್ಥಾನ್, ಗುಜರಾತ್. ಈ 3 ರಾಜ್ಯಗಳು ಏನಪ್ಪಾ ಅಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂತಹ ರಾಜ್ಯಗಳು ಯಾವಪ್ಪ ಅಂದ್ರೆ ನಮ್ಮ ಭಾರತದ ರಾಜ್ಯಗಳು ಕರ್ನಾಟಕ, ರಾಜಸ್ಥಾನ, ಗುಜರಾತ್. ಈ 4 ರಾಜ್ಯಗಳಿಂದ ಒಟ್ಟು ಈ 3 ರಾಜ್ಯಗಳಿಂದ ಒಟ್ಟು 4 ತಾಣಗಳನ್ನು ಸೇರಿಸಲಾಗಿದೆ ವಿಶ್ವ ಪಾರಂಪರಿಕ ಪಟ್ಟಿಗೆ. ನೆಕ್ಸ್ಟ್ 3ನೇ ಸ್ಥಾನದಲ್ಲಿರುವಂತಹ ರಾಜ್ಯಗಳು ಉತ್ತರ ಪ್ರದೇಶ್, ದೆಹಲಿ, ಮಧ್ಯಪ್ರದೇಶ್, ಅಸ್ಸಾಂ. ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3.
3 ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಭಾರತದ ತಾಣಗಳು ವಿಭಾಗ ಮತ್ತು ತಾಣಗಳನ್ನು ನೀಡಲಾಗಿದೆ. ವಿಭಾಗ ಒಂದನೇದಪ್ಪ ಸಾಂಸ್ಕೃತಿಕ ವಿಭಾಗ. ಯಾವ ವಿಭಾಗ? ಸಾಂಸ್ಕೃತಿಕ ವಿಭಾಗದಲ್ಲಿ ನಮ್ಮ ಭಾರತದಿಂದ ಒಟ್ಟು 35 ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅದೇ ರೀತಿಯಿಂದ ನೈಸರ್ಗಿಕ ವಿಭಾಗದಿಂದ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಭಾರತದ ತಾಣಗಳು ಎಷ್ಟಪ್ಪ ಅಂದ್ರೆ 7 ಅದಾವ. ನೆಕ್ಸ್ಟ್ ಮಿಶ್ರಿತ ವರ್ಗದ ವಿಭಾಗದ ತಾಣಗಳು ಎಷ್ಟವಪ್ಪ ಅಂದ್ರೆ 1 ಇದೆ. ಒಟ್ಟು ನಮ್ಮ ಭಾರತದಿಂದ ಸೇರ್ಪಡೆಗೊಂಡಿರುವಂತಹ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಭಾರತದ ಒಟ್ಟು ತಾಣಗಳು ಎಷ್ಟಪ್ಪ ಅಂದ್ರೆ 43 ತಾಣಗಳು. ಎಷ್ಟು ತಾಣಗಳು ಸ್ನೇಹಿತರೆ? 43 ತಾಣಗಳಿವೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಕರ್ನಾಟಕದಿಂದ ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರಿದ ತಾಣಗಳು. ಮೊದಲ ತಾಣ ಶ್ರೀರಂಗಪಟ್ಟಣದ ಸ್ಮಾರಕಗಳು. ನೆಕ್ಸ್ಟ್ ದಕ್ಕನ್ ಸುಲ್ತಾನರ ಸ್ಮಾರಕಗಳು. ನೆಕ್ಸ್ಟ್ ಕೊಪ್ಪಳದ ಹಿರೇಬೆಣಕಲ್ಲು ಶಿಲಾ ಆಶ್ರಯಗಳು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತದ 56 ತಾಣಗಳು ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿವೆ. ಭಾರತದಿಂದ ಎಷ್ಟು ತಾಣಗಳು ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಗೊಳ್ಳಲಾಗಿದೆ ಅಂದರೆ 56 ತಾಣಗಳು. ಎಷ್ಟು ತಾಣಗಳು? 56 ತಾಣಗಳು. 56 ತಾಣಗಳನ್ನು ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯುನೆಸ್ಕೋ ಸಂಸ್ಥೆಯು ನೀಡುವಂತಹ ಪ್ರಶಸ್ತಿಗಳು ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ಕಳಿಂಗ ಪ್ರಶಸ್ತಿಯನ್ನು ನೀಡುತ್ತಾರೆ. ಏನಪ್ಪ ಅಂದ್ರೆ ಯಾವ ಪ್ರಶಸ್ತಿಯನ್ನು ನೀಡುತ್ತಾರೆ? ಕಳಿಂಗ ಪ್ರಶಸ್ತಿಯನ್ನು ನೀಡುತ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಕಳಿಂಗ ಫೌಂಡೇಶನ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷ ಯಾರಪ್ಪ ಅಂದ್ರೆ ಬಿಜು ಪಟ್ನಾಯಕ್ ಅವರ ದೇಣಿಗೆ ನಂತರ ಇದನ್ನು 1952ರಲ್ಲಿ ರಚಿಸಲಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2023ರಲ್ಲಿ ಕಳಿಂಗ ಪ್ರಶಸ್ತಿ ಪಡೆದುಕೊಂಡವರು ಅನಾ ಮರಿಯಾ ಸೆಟೋ ಇವರು ಮೆಕ್ಸಿಕೋ ದೇಶದವರು. ಯಾವ ದೇಶದವರು? ಮೆಕ್ಸಿಕೋ ದೇಶದವರು. ಯಾರಪ್ಪ ಅಂದ್ರೆ 2023ರಲ್ಲಿ ಕಳಿಂಗ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರೆಂದರೆ ಅನಾ ಮರಿಯಾ ಸೆಟೋ. 1952ರಲ್ಲಿ ಪ್ರಥಮ ಬಾರಿಗೆ ಲೂಯಿಸ್ ಡಿ ಬ್ರೋಗ್ಲಿ ಇವರು ಫ್ರಾನ್ಸ್ ದೇಶದವರು. ಇವರು ಯಾವ ದೇಶದವರು? ಫ್ರಾನ್ಸ್ ದೇಶದವರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024ರಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿಜ್ಞಾನ ರತ್ನ ಅವಾರ್ಡ್ ಇನ್ 2024? ಯಾರಪ್ಪ ಅಂದ್ರೆ ಆಪ್ಷನ್ಸ್ ಎ ಗೋವಿಂದ ರಂಗರಾಜನ್, ಆಪ್ಷನ್ಸ್ ಬಿ ಜಿ ಪದ್ಮನಾಭನ್, ಆಪ್ಷನ್ ಸಿ ಎಂ.ಡಬ್ಲ್ಯೂ. ಟ್ರಾವರ್ಸ್, ಆಪ್ಷನ್ ಡಿ ಅನುರಾಗ್ ಕುಮಾರ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಆಪ್ಷನ್ಸ್ ಬಿ ಜಿ ಪದ್ಮನಾಭನ್. ಯಾರಪ್ಪ ಅಂದ್ರೆ ಆಪ್ಷನ್ಸ್ ಬಿ ಜಿ ಪದ್ಮನಾಭನ್. ಇವರಿಗೆ 2024ರಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024ರ ವಿಜ್ಞಾನ ಪುರಸ್ಕೃತರಾದ IISc
ಮಾಜಿ ನಿರ್ದೇಶಕ ಯಾರಪ್ಪ ಅಂದ್ರೆ ಜಿ ಪದ್ಮನಾಭನ್. ಇವರು IIS ಮಾಜಿ ನಿರ್ದೇಶಕರು. 1994ರಿಂದ 98ರವರೆಗೆ ಇವರು ಕಾರ್ಯವನ್ನು ಮಾಡುತ್ತಾರೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಸ್ಥಾಪನೆ 2024ರ ಜನವರಿ. ನೀಡುವವರು, ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನೀಡುವವರು ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು. ಯಾರು ನೀಡುತ್ತಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವರು ಈ ಪುರಸ್ಕಾರವನ್ನು ನೀಡುತ್ತಾರೆ. ಮತ್ತು ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವು ಯಾವ ಯಾವ ಕ್ಷೇತ್ರಗಳಿಗೆ ನೀಡುತ್ತಾರೆ ಎನ್ನುವುದು ಇಲ್ಲಿ ನೋಡೋಣ ಸಂಪೂರ್ಣವಾಗಿ. ನೀಡುವಂತ ಕ್ಷೇತ್ರಗಳ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂದ್ರೆ 13. ಎಷ್ಟು ಕ್ಷೇತ್ರಗಳಲ್ಲಿ ನೀಡುತ್ತಾರೆ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 13 ಕ್ಷೇತ್ರಗಳಲ್ಲಿ ನೀಡುತ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗಳನ್ನು 4 ವಿಭಾಗಗಳಲ್ಲಿ ಗರಿಷ್ಠ 56 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. 56 ಪ್ರಶಸ್ತಿ. 4 ವಿಭಾಗದಲ್ಲಿ ಗರಿಷ್ಠವಾಗಿ ಎಷ್ಟಪ್ಪ ಅಂದ್ರೆ 56 ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಎಷ್ಟು ಪ್ರಶಸ್ತಿಗಳನ್ನು? 56 ಪ್ರಶಸ್ತಿಗಳನ್ನು ಗರಿಷ್ಠವಾಗಿ ನೀಡಲಾಗುತ್ತದೆ. 13 ಕ್ಷೇತ್ರಗಳಲ್ಲಿ, ಆ 13 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳು ಎಂದರೆ, ಒಂದನೇದು ಭೌತಶಾಸ್ತ್ರ, ಎರಡನೇದು ರಾಸಾಯನಶಾಸ್ತ್ರ, ಮೂರನೇದು ಜೈವಿಕ ವಿಜ್ಞಾನ, ನಾಲ್ಕನೇದು ಗಣಿತ, ಐದನೇದು ಕಂಪ್ಯೂಟರ್ ವಿಜ್ಞಾನ, ಆರನೇದು ಭೂ ವಿಜ್ಞಾನ, ಏಳನೇದು ವೈದ್ಯಕೀಯ, ಎಂಟನೇದು ಇಂಜಿನಿಯರಿಂಗ್ ವಿಜ್ಞಾನ, ಒಂಬತ್ತನೇದು ಕೃಷಿ ವಿಜ್ಞಾನ, ಹತ್ತನೇದು ಪರಿಸರ ವಿಜ್ಞಾನ, 11ನೇದು ತಂತ್ರಜ್ಞಾನ ಮತ್ತು ನಾವೀನ್ಯತೆ ವಿಜ್ಞಾನ, 12ನೇದು ಪರಮಾಣು ಶಕ್ತಿ, 13ನೇದು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ಎಲ್ಲಾ ಕ್ಷೇತ್ರಗಳಲ್ಲಿ, ಈ 13 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನೀಡುತ್ತಾರೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನೀಡುತ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗಳ 4 ವಿಭಾಗಗಳು. ಎಷ್ಟು ವಿಭಾಗಗಳು? 4 ವಿಭಾಗಗಳು. ಒಂದನೇದು ಯಾವ್ದಪ್ಪ ಅಂದ್ರೆ ವಿಜ್ಞಾನ ರತ್ನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಜೀವಮಾನದ ಸಾಧನೆಗಳನ್ನು ಮತ್ತು ಕೊಡುಗೆಗಳನ್ನು ಗುರುತಿಸಲು ಗರಿಷ್ಠ 3 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಯಾವ್ದಪ್ಪ ಅಂದ್ರೆ ವಿಜ್ಞಾನ ರತ್ನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಜೀವಮಾನದ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜೀವಮಾನದ ಸಾಧನೆಗಳು ಮತ್ತು ಕ್ಷೇತ್ರಗಳನ್ನು ಗುರುತಿಸಿ ಈ ವಿಜ್ಞಾನ ಪ್ರಶಸ್ತಿಯನ್ನು ನೀಡುತ್ತಾರೆ. 2024ರಲ್ಲಿ ಚೊಚ್ಚಲ ಪ್ರಶಸ್ತಿ IISc ಯ ಮಾಜಿ ನಿರ್ದೇಶಕ ಜಿ ಪದ್ಮನಾಭನ್ ಆಯ್ಕೆಯಾಗಿದ್ದಾರೆ. ಯಾರಪ್ಪ ಅಂದ್ರೆ IISc ಯ ಮಾಜಿ ನಿರ್ದೇಶಕ ಜಿ ಪದ್ಮನಾಭನ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಎರಡನೇ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ವಿಜ್ಞಾನಶ್ರೀ ಪ್ರಶಸ್ತಿ. ಇದು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳಿಗೆ ನೀಡುತ್ತಾರೆ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ವಿಶಿಷ್ಟ ಕೊಡುಗೆಗಳನ್ನು ಗುರುತಿಸಿ ಗರಿಷ್ಠ 25 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಗರಿಷ್ಠ ಎಷ್ಟು? 25 ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆಗಳನ್ನು ಗುರುತಿಸಿ ಗರಿಷ್ಠ 25 ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. 2024ರಲ್ಲಿ ಮೊದಲ ವಿಜ್ಞಾನಶ್ರೀ ಪ್ರಶಸ್ತಿಗಳಿಗೆ 13 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಎಷ್ಟು ಸಾಧಕರನ್ನು? 13 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶಸ್ತಿ ನೋಡ್ರಿ ಸ್ನೇಹಿತರೆ, ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ್. ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ. ಇದು ಯಾರಿಗೆ ನೀಡ್ತಾರಪ್ಪ ಅಂದ್ರೆ
ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಯುವ ವಿಜ್ಞಾನಿಗಳಿಗೆ ಯಾರಿಗೆ ಹೇಳ್ತಾರಪ್ಪ ಅಂದ್ರೆ ಯುವ ವಿಜ್ಞಾನಿಗಳಿಗೆ ಗುರುತಿಸಲು ಪ್ರೋತ್ಸಾಹಿಸಲು ಮತ್ತು ಗರಿಷ್ಠ 25 ಪ್ರಶಸ್ತಿಗಳನ್ನು ನೀಡುತ್ತಾರೆ. ಎಷ್ಟು? 25 ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಗರಿಷ್ಠವಾಗಿ. 2024ರ ಸಾಲಿನಲ್ಲಿ 18 ಯುವ ವಿಜ್ಞಾನಿಗಳನ್ನು ವಿಜ್ಞಾನ ಯುವ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಎಷ್ಟು ಯುವ ವಿಜ್ಞಾನಿಗಳಿಗೆ ಅಂದ್ರೆ 18 ಯುವ ವಿಜ್ಞಾನಿಗಳಿಗೆ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, 4ನೇದು ವಿಜ್ಞಾನ ತಂಡ ಪ್ರಶಸ್ತಿ. ಯಾವ ಪ್ರಶಸ್ತಿ? ವಿಜ್ಞಾನ ತಂಡ ಪ್ರಶಸ್ತಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಒಂದು ತಂಡದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮೂವರು, ಎಷ್ಟು ಜನ ಅಂದ್ರೆ ಮೂವರು ಅಥವಾ ಹೆಚ್ಚು ವಿಜ್ಞಾನಿಗಳು ಅಥವಾ ಸಂಶೋಧಕರು ಅಥವಾ ನಾವೀನ್ಯಕರನ್ನು ಒಳಗೊಂಡು ತಂಡಕ್ಕೆ ಗರಿಷ್ಠ 3 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಗರಿಷ್ಠ ಎಷ್ಟು ಅಂದ್ರೆ 3 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, 2024ರ ಮೊದಲ ವಿಜ್ಞಾನ ತಂಡದ ಪ್ರಶಸ್ತಿಯನ್ನು ಚಂದ್ರಯಾನ 3 ತಂಡಕ್ಕೆ ನೀಡಲಾಗಿದೆ. ಯಾವ ತಂಡಕ್ಕೆ ಅಂದ್ರೆ ಚಂದ್ರಯಾನ 3 ತಂಡಕ್ಕೆ ನೀಡಲಾಗಿದೆ. 2024ರ ಮೊದಲ ತಂಡ ಪ್ರಶಸ್ತಿ ಯಾರಿಗಪ್ಪ ಅಂದ್ರೆ ಚಂದ್ರಯಾನ 3ರ ತಂಡಕ್ಕೆ ನೀಡಲಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.